ನಮಸ್ಕಾರ ಕರ್ನಾಟಕ. ದುಡಿದು ತಿನ್ನೋ ನಮ್ಮ ಜನ, ಸಾಮಾನ್ಯವಾಗಿ ನಮ್ಮ ಜನ ಬಸ್ಸು ಲಾರಿ ಡ್ರೈವರ್ಗಳು ಟ್ರಕ್ ಡ್ರೈವರ್ಗಳಾಗಿ ನಮ್ಮ ಸಮಾಜಕ್ಕೆ ಸೇವೆ ಮಾಡ್ತಾರೆ, ಒಂದಷ್ಟು ಕಾಸು ದುಡಿಮೆ ಮಾಡ್ತಾರೆ. ಕರ್ನಾಟಕದಲ್ಲಿ ನಮ್ಮ ಡ್ರೈವರ್ಗಳನ್ನು ಕಿತ್ತು ತಿನ್ನೋದನ್ನು ನೋಡಿದ್ದೀರಾ? ಈಗ ಇಲ್ಲೋ ನೋಡಿ, ಗೋವಾದಿಂದ ಬಂದಿದೆ. ಕಾರವಾರ ಮತ್ತು ಗೋವಾ ಬಾರ್ಡ್ರಲ್ಲಿ ಗೋವಾ ಪೊಲೀಸ್ ಮತ್ತು RTOರು ಯಾವ ರೀತಿ ನಮ್ಮ ಲಾರಿಗಳವ್ರನ್ನ ಬಸ್ಗಳವ್ರನ್ನ ಅಡ್ಡಗಟ್ಟಿ ಲೂಟಿ ಮಾಡ್ತಾರೆ. ಅವ್ರಿಗೆ ಫೇವರೇಟ್ ಅಂತೆ, ಕರ್ನಾಟಕದ ಗಾಡಿಗಳಂದರೆ ಫೇವರೇಟು ಗೋವಾ ಪೊಲೀಸ್ಗೆ. ಗೋವಾ ಪೊಲೀಸು ಮತ್ತು RTOರು ಅಡ್ಡಗಟ್ಟಿ ಇವರನ್ನು ಅನಧಿಕೃತವಾಗಿ ಲೂಟಿ ಮಾಡ್ತಾರೆ. ಪೆನಾಲ್ಟಿ ತಗೊಂಡ್ರೆ ಬೇರೆ ವಿಚಾರ, ಆದರೆ ಲೂಟಿ ಮಾಡ್ತಾರೆ. ನೋಡಿ ದೃಶ್ಯಗಳನ್ನು. ಲಕ್ಷಾಂತರ ವೆಹಿಕಲ್ಸು ಕರ್ನಾಟಕ ಬಿಟ್ಟು ಬೇರೆ ಬೇರೆ ಸ್ಟೇಟ್ಗಳು ಓಡ್ಕೊಂಡ್ಬರ್ತವೆ. ಅದರಲ್ಲಿ ಗೋವಾ ಸಹ ಒಂದು. ಈ ಚಿತ್ರಹಿಂಸೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರಿಪ್ಗೆ 4,000 to 5,000 ರೂಪಾಯಿ RTO ಮತ್ತು ಪೊಲೀಸರು ಕಿತ್ತಿಂತಾರೆ. ನಮ್ಮ ಡ್ರೈವರ್ಗಳಿಗೆ ಯಾವತ್ತಿಗೆ ಸಿಗುತ್ತೆ ಇದರಿಂದ ಮುಕ್ತಿ? ಸಿಗುತ್ತೆ ಮುಕ್ತಿ ಸಿಗಲೇಬೇಕು. ಮುಕ್ತಿ ಸಿಗೋಕ್ಕೋಸ್ಕರನೇ ಒಂದು ಸಂಸ್ಥೆ ಈ ಡ್ರೈವರ್ಗಳಿಗೆ ಒಂದು ಕಾಲ್ ಸೆಂಟರ್ನ ವಕೀಲರು ಇಟ್ಕೊಂಡು ಓಪನ್ ಮಾಡ್ತಾ ಇದೆ. ಜೊತೆಯಲ್ಲಿ ಅದರ ಸದಸ್ಯತ್ವವನ್ನು ಡ್ರೈವರ್ಗಳಿಗೆ ಸ್ಪೆಷಲ್ಗೆ ಓಡಿಸ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡೋ RTO ಟ್ರಾಫಿಕ್ ಮೇಲೆ ಡ್ರೈವರ್ಗಳ ಬೆನ್ನಿಗೆ ಈ ಒಂದು ಸಂಸ್ಥೆ ನಿಲ್ಲಲು ತಯಾರು ಮಾಡ್ಕೊಳ್ತಾ ಇದೆ. ಅಂತಿಂತ ತಯಾರಿ ಅಂತೂ ಇದು ಕಾಣಿಸ್ತಾ ಇಲ್ಲ. ಕಾರಣ ಯಾಕೆ ಅಂತಂದರೆ, ಸುಮಾರು 30 ಲಕ್ಷಕ್ಕೂ ಹೆಚ್ಚು ಡ್ರೈವರ್ಗಳು ಕೆಲಸ ಮಾಡೋ ಈ ಒಂದು ರೋಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಸುಮಾರು ಒಂದು ತಿಂಗಳಿಗೆ ಕರ್ನಾಟಕದಲ್ಲಿ ವಸೂಲಿಯಾಗುವಂಥ ಲಂಚದ ಮೊತ್ತ 20,000 ಕೋಟಿಗೂ ಹೆಚ್ಚು. ಇಷ್ಟು ದೊಡ್ಡ ಮೊತ್ತವನ್ನು ಮಾಫಿಯಾಗಳ ನಡೆಸುವಂಥ RTO ಭ್ರಷ್ಟ ಅಧಿಕಾರಿಗಳು, ಟ್ರಾಫಿಕ್ ಅವರು ಗೋವಾದಲ್ಲೂ ಇವಾಗ ನೋಡ್ತಾ ಇದ್ದೀರಾ. ಇದರಿಂದ ಮುಕ್ತಿ ಕೊಡಿಸಲೇಬೇಕು. ಅದಕ್ಕೋಸ್ಕರ ಈ ಸಂಸ್ಥೆ ತಲೆ ಎತ್ತಿದೆ. ಈ ಸಂಸ್ಥೆಯವರು ಶಾರ್ಟ್ಲಿ ಅನೌನ್ಸ್ ಮಾಡಲಿದ್ದಾರೆ. ಅಂದರೆ ಇದರಲ್ಲಿ ಡ್ರೈವರ್ಗಳು ಇದರ ಮುಕ್ತಿ ಆಗಬೇಕು ಅಂತಂದರೆ ಈ ಒಂದು ಕರ್ನಾಟಕ ವಿಕಿಲೀಕ್ಸಿನ ನೋಂದಾಯಿತ ಮೆಂಬರ್ ಆಗಬೇಕಾಗತ್ತೆ. ಅದರ ಆಫರ್ ಶುರುವಾಗ್ತಾ ಇದೆ. ಬಲ್ಲ ಮೂಲಗಳ ಪ್ರಕಾರ 3,500 ರೂಪಾಯಿ ನೋಂದಾಯಿತ ಫೀಸನ್ನು ಫಿಕ್ಸ್ ಮಾಡಲಿದ್ದಾರೆ. ಅದು ಜೊತೆಯಲ್ಲಿ ಪ್ರತಿ ತಿಂಗಳು ಕಾಲ್ ಸೆಂಟರ್ ಸಪೋರ್ಟ್ಗೆ, ಡ್ರೈವರ್ಗಳಿಗೆ ಕಾಲ್ ಸೆಂಟರ್ ಸಪೋರ್ಟ್ಗೆ, ಫಾರ್ ಎಕ್ಸಾಂಪಲ್ ನಿಮ್ಮನ್ನು ಬೆಳಗಾವಿನಲ್ಲಿ ಒಬ್ಬ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಒಬ್ಬ RTO ಹಿಡಿದ್ರೆ, ನಿಮ್ಮದ ದಾಖಲೆ ಇದ್ದು ಅಲ್ಲಿ ಲಂಚ ಕೇಳಿದ್ರೆ ಆಟೋಮೆಟಿಕ್ಕಾಗಿ ಆ ಡಯಲ್ಡ್ ನಂಬರ್ಗೆ ಹೊಡೆದ್ರೆ ಆ ಕಾಲ್ ಸೆಂಟರ್ಗೆ ಹೋಗುತ್ತೆ. ಆಟೋಮೆಟಿಕ್ಕಾಗಿ ನಿಮ್ಮ ಕಾಲ್ ರೆಕಾರ್ಡ್ ಆಗುತ್ತೆ, ವಿಡಿಯೋ ರೆಕಾರ್ಡ್ ಆಗುತ್ತೆ ಅಲ್ಲಿ ಸ್ಟೇಷನ್ನಲ್ಲಿ. ಅಲ್ಲಿ ನಿಮಗೆ ರಿಸೀವ್ ಮಾಡೋರು ವಕೀಲರು. ಆ ವಕೀಲರು ಅಲ್ಲಿರುವಂಥ ಪೊಲೀಸ್ ಜೊತೆ ಮಾತಾಡ್ತಾರೆ. ನಿಮ್ಮ ದಾಖಲೆ ಸರಿ ಇದ್ದರೆ ನಿಮ್ಮನ್ನು ಬಿಟ್ಟು ಕಳಿಸ್ಲಿಕ್ಕೆ ಕ್ಷಣಾರ್ಥದಲ್ಲಿ ವ್ಯವಸ್ಥೆ ಮಾಡ್ತಾರೆ. ಇದಕ್ಕೋಸ್ಕರ ನೀವು ಆಗಬೇಕಾಗಿದೆ ಕರ್ನಾಟಕ ವಿಕಿಲೀಕ್ಸ್ ಮೆಂಬರ್ಶಿಪ್. ಇದು ವಾಲಂಟಿಯಾಗಿ ಅಸೋಸಿಯೇಷನ್ ಆಗ್ತಾ ಇರೋವಂಥದ್ದು. ಆಮೇಲೆ ಎಲ್ಲರಿಗೂ ಅವಕಾಶ ಇಲ್ಲ. ಕಾರಣ ಯಾಕೆ ಅಂತಂದರೆ ದಾಖಲೆಗಳು ಸಹ ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಫೋಟೋ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್, ನಿಮ್ಮ ಗಾಡಿಯ ಡಾಕ್ಯುಮೆಂಟನ್ನು ಇಲ್ಲಿ ವೆರಿಫೈ ಮಾಡಲಾಗುತ್ತೆ. ನಿಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ತದನಂತರವೇ ವಿಕಿಲೀಕ್ಸ್ ID ಕಾರ್ಡನ್ನು ಕೊಡಲಾಗುತ್ತೆ. ಪ್ರತಿ ತಿಂಗಳು ಇದಕ್ಕೆ ನೀವು ಕಾಲ್ ಸೆಂಟರ್ ಚಾರ್ಜಸ್ ಅಂತ 1,000 ರೂಪೀಸ್ ಕೊಡಬೇಕಾಗುತ್ತೆ. ಕಾರಣ ಯಾಕೆ ಅಂತಂದರೆ ನಿಮಗೆ ಸಪೋರ್ಟ್ಗೋಸ್ಕರ. ಆಮೇಲೆ ಇದರಿಂದ ನಿಮಗೆ ಲಾಭ ಏನು? ಒಂದು ಮೈಸೂರಿಂದ ಹೈದರಾಬಾದ್ಗೆ ನೀವು ಟ್ರಕ್ಕಲ್ಲಿ ಶುಂಠಿ ತೊಗೊಂಡೋದ್ರೆ 4,000 RTO ಮತ್ತು ಟ್ರಾಫಿಕ್ ಪೊಲೀಸರು ಕಿತ್ತಿಂತಾರೆ. ಒಂದು ಟ್ರಿಪ್ಪಿಗೆ 4,000 ಖರ್ಚಾದರೆ ತಿಂಗಳಲ್ಲಿ ಎಷ್ಟು 1,000 ರೂಪಾಯಿ ನೀವು RTO ಮತ್ತು ಪೊಲೀಸವ್ರಿಗೆ ಲಂಚ ಕೊಡ್ತೀರಾ? ನೀವೇ ಯೋಚನೆ ಮಾಡಿ. ಹೊಸದಾಗಿ ಓಪನ್ ಆಗಿರುವಂಥ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಆಟೋಮೆಟಿಕ್ ಸ್ಪೀಡ್ ಲಿಮಿಟ್ ಕ್ಯಾಚಸ್ ಹಾಕ್ಬಿಟ್ಟಿದ್ದಾರೆ. ಈ ಸೆನ್ಸರ್ಗಳು ನೀವು 100 ದಾಟಿದ ತಕ್ಷಣ 1,000 ರೂಪಾಯಿ ಪ್ರತಿ ಸಾರಿ 100 ದಾಟಿದ ತಕ್ಷಣ 1,000 ರೂಪಾಯಿ ಕಾರ್ಡ್ಗಳು ನಿಮ್ಮ ಮೊಬೈಲ್ಗೆ ಪೆನಾಲ್ಟಿ ಕಾರ್ಡ್ಗಳು ಬಂದು ಬೀಳ್ತವೆ ಟ್ರಾಫಿಕ್ ಪೊಲೀಸರದು. ಮೈಸೂರು ಬೆಂಗಳೂರು ಹೈವೇ ಮಾಡಿರದೆ ಟ್ರಾಫಿಕ್ ಪೊಲೀಸರು ನಿಮ್ಮ ಪೆನಾಲ್ಟಿನ ಹೆಸರಲ್ಲಿ ಕಿತ್ತು ತಿನ್ನೋಕ್ಕೆ. ಇದರಿಂದ ಮುಕ್ತಿ ಆಗಬೇಕು ಅಂತಂದರೆ ಅದಕ್ಕೆ ಒಂದೇ ದಾರಿ, ಕರ್ನಾಟಕ ವಿಕಿಲೀಕ್ಸ್. ಕರ್ನಾಟಕದ ಸಾರ್ವಜನಿಕ ಗಾಡಿಗಳನ್ನು ಓಡಿಸುವ ಚಾಲಕರೇ, ನಿಮಗಿದೆ, ನಿಮ್ಮ ಬೆನ್ನಿಗೆ ವಿಕಿಲೀಕ್ಸ್ ನಿಲ್ಲಲಿದೆ. ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
ಹೆಚ್ಚಿನ ಮಾಹಿತಿಗಾಗಿ ಈ ವಿಕಿಲೀಕ್ಸ್ನ ಚೀಫ್ ಕೋಆರ್ಡಿನೇಟರ್ ಪುಟ್ಟರಾಜು ಅವರ ನಂಬರ್ ಇದೆ, ಬೇಕಾದರೆ ಬಗೆಹರಿಸಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ ಕರ್ನಾಟಕ. Yeah.